ಬೆಳಗಾವಿ ಮಹಾನಗರ ಪಾಲಿಕೆಯ ಒಳಚರಂಡಿ ಸಮಸ್ಯೆಗೆ ಮುಕ್ತಿ ಹಾಡೋಕೆ ವಿನೂತ್ನ ಕಾರ್ಯಕ್ಕೆ ಮುಂದಾಗಿದ್ದು ರೋಬೋಟಿಕ್ ಬಳಸಿ ಒಳಚರಂಡಿ ಸಮಸ್ಯೆಯನ್ನ ತಿಳಿದುಕೊಳ್ಳೋ ಪ್ರಾಯೋಗಿಕ ಪರೀಕ್ಷೆಯ ಪರಿಶೀಲನೆಯನ್ನ ಶುಕ್ರವಾರ ಮೇಯರ್ ಮಂಗೇಶ್ ಪವಾರ್ ಬೆಳಗಾವಿಯ ಕ್ಲಬ್ ರಸ್ತೆಯಲ್ಲಿ ಒಳಚರಂಡಿಯ ಸಮಸ್ಯೆಯನ್ನ ತಿಳಿದುಕೊಳ್ಳೋಕೆ ಚೆನ್ನೈನ ಖಾಸಗಿ ಕಂಪನಿ ಸಿದ್ಧಪಡಿಸಿರುವ ರೋಬೋಟಿಕ್ ಮಷಿನ್ನಿಂದ ಒಳಚರಂಡಿ ಸಮಸ್ಯೆ ಎಲ್ಲಿ ಇರುತ್ತೋ ನಿಖರವಾಗಿ ತಿಳಿಯುತ್ತೆ. ಇದರಿಂದ ಸಮಸ್ಯೆ ಬಲು ಬೇಗ ಕಂಡುಹಿಡಿದು ಪರಿಹಾರಕ್ಕೆ ಅನುಕೂಲವಾಗಲಿದೆ. ಈ ಕುರಿತು ಮಾಹಿತಿ ನೀಡಿದ ಮೇಯರ್ ಮಂಗೇಶ್ ಪವಾರ್ ಈಗಾಗಲೇ ಈ ರೋಬೋಟಿಕ್ ಮಷೀನ್ ಅನ್ನು ಮಹಾರಾಷ್ಟ್ರದ ಸಾಂಗಲಿ ಮಹಾನಗರ ಪಾಲಿಕೆಯಲ್ಲಿ ಬಳಸಿ ಯಶಸ್ವಿಯಾಗಿದ್ದಾರೆ. ರೋಬೋಟಿಕ್ ಕಂಪನಿಯೊಂದಿಗೆ ಮಾತುಕತೆ ನಡೆಸಿ ಪಾಲಿಕೆಯ ಸಭೆಯಲ್ಲಿ ಕುರಿತು ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದರು. ಅದು ಒಂದು ಮಷಿನ್ ತಗೊಂಡ್ರೆ ಬರೀ ಅವ್ರ ಮಷಿನ್ ನಮ್ಗೆ ಕೊಡೋರು ಮತ್ತೆ ಒಂದ್ ತಿಂಗಳ ಟ್ರೈನಿಂಗ್ ಕೊಟ್ಟ ನಾವು ಯೂಸ್ ಮಾಡೋದು. ಇಲ್ಲಿಕ್ರ ಅವ್ರು ಮತ್ತೊಂದು ಹೇಳ್ತಾರ 5.5 ಕೋಟಿ ರೂಪಾಯಿ ಅದ ಅವ್ರಿಗೆ ಕೊಟ್ರ ಅವರು ಎಲ್ಲಾ 3 ವರ್ಷ ಅವರು ಎಲ್ಲಾ ಟ್ರೈನಿಂಗ್ ಮಾಡಿ ಅದೆಲ್ಲಾ ಆಪರೇಷನ್ ಮಾಡಿ ಎಲ್ಲ ಡ್ಯಾಮೇಜ್ ಇದೆ ಪರಿಸ್ಥಿತಿ ಇದೆ ಅದೆಲ್ಲ ತೋರಿಸ್ತದಂತ ಅವ್ರು ಹೇಳ್ತಾರೆ. ಹಿಂಗಾಗಿ ಈಗ ಆ ಪ್ರಕಾರ ನಾವು ಚರ್ಚೆ ಮಾಡಿ ಮುಂದಿನ ದಿವಸನಲ್ಲಿ ಅದ ವಿಚಾರ ಮಾಡ್ತೀವಿ. ಪೌರ ಕಾರ್ಮಿಕರಿಗೆ ಕೆಲಸ ಇರೋದನ್ನ ಯಾಕಂದ್ರೆ ಈ ಮಷಿನ್ ಪೌರ ಕಾರ್ಮಿಕದ ಕೆಲಸ ಮಾಡಂಗಿಲ್ಲ, ಬರೇ ನಿಮ್ಗೆ ತೋರಿಸ್ತದೆ. ಉಪಮೇಯರ್ ವಾಣಿ ಜೋಶಿ ಮಾತನಾಡಿ, ಪಾಲಿಕೆಯ ಪೌರ ಕಾರ್ಮಿಕರಿಗೆ ವೇಗವಾಗಿ ಒಳಚರಂಡಿ ಸಮಸ್ಯೆ ಅರಿಯೋಕೆ ಈ ರೋಬೋಟಿಕ್ ಮಷಿನ್ ಸಹಾಯ ಮಾಡುತ್ತೆ. ಈ ಕುರಿತು ಪಾಲಿಕೆಯ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. ಅವರು ಎಲ್ಲಾ ಎಕ್ಸ್ಪ್ಲನೇಷನ್ ಕೊಟ್ಟಿದಾರ. ಮೇನ್ ಏನಂದ್ರೆ ಅದು ಎಲ್ಲಿ ಬ್ಲಾಕೇಜ್ ಇರ್ತದ ಅದು ಒಂದು ತೋರಿಸ್ತದೆ, ಎಲ್ಲಿ ತುಂಬಿದಿರ್ತದಲ್ಲ ಅಲ್ಲಿ ತುಂಬಿದ್ನಲ್ಲಿ ಅದ್ರದ್ದು ಕಾಣಿಸೋದ್ ವಿಷನ್ ಏನಿದೆಲ್ಲ ವಿಷನ್ ಕಮ್ಮಿ ಆಗ್ತದೆ. ಸೊ ವಿಷನ್ ಕಮ್ಮಿ ಆಗ್ತದ, ಆದ್ರೆ ಅದ್ರ ಗ್ರಾಫಿಂಗ್ ಏನಿರ್ತದಲ್ಲ ಎಲ್ಲಿ ಡ್ಯಾಮೇಜ್ ಆಗ್ತದ ಅನ್ನೋದು ಗ್ರಾಫಿಂಗ್ ತೋರಿಸ್ತದ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಾರ. ಇದ್ರ ಬಗ್ಗೆ ನಾವು ನಮ್ ಕೌನ್ಸಿಲ್ ನಲ್ಲಿ ಚರ್ಚೆ ಮಾಡ್ತೀವಿ. ಎಲ್ಲ 58 ಕಾರ್ಪೊರೇಟರ್ಸ್ ನ ಕನ್ಸಲ್ಟ್ ಮಾಡ್ಕೊಂಡು ಇಲ್ಲ ತಗೊಂಡ್ರೆ ಮತ್ತೆ ಎಲ್ಲ 58 ವಾರ್ಡಿಂಗ್ ನೋಡ್ಬೇಕು ಎಷ್ಟು ನೆಸೆಸರಿ ಇದೆ ಅಲ್ಲ ಅದನ್ನ ನೋಡ್ಕೊಂಡು ತಗೋತೀವಿ ನಾವು. ಪಾಲಿಕೆಯ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ, ನಿರ್ದಿಷ್ಟ ಸ್ಥಳಗಳಲ್ಲಿ ಪೈಪ್ಲೈನ್ ಕೊರೆದು ಪೈಪ್ಲೈನ್ನೊಳಗೆ ಕ್ಯಾಮೆರಾ ಹೊಂದಿರುವ ರೋಬೋವನ್ನು ಬಿಡಲಾಗುತ್ತೆ. ಮಷೀನ್ಗೆ ಕ್ಯಾಮೆರಾ ಅಳವಡಿಸಿರೋದ್ರಿಂದ ಪೈಪ್ಲೈನ್ ಯಾವ ಸ್ಥಳದಲ್ಲಿ ಬ್ಲಾಕೇಜ್ ಹಾಗೂ ಕಲುಷಿತ ನೀರು ಸಂಗ್ರಹಗೊಳ್ಳುತ್ತೆ ಅನ್ನೋದು ಮಾಹಿತಿ ಪತ್ತೆ ಮಾಡಿ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನಿಸಲಾಗುತ್ತೆ. ಕಂಪ್ಯೂಟರ್ ಪರದೆಯಲ್ಲೂ ಮಷೀನ್ ಕಾರ್ಯಾಚರಣೆಯ ಬಿತ್ತರವಾಗುತ್ತೆ ಎಂದರು. ಅದ ನಾವು ಮುಂದಿನ ದಿವಸದಾಗ ಅದ ಕ್ಲೀನ್ ಮಾಡೋ ಪೈಪ್ದು ಒಂದು ಡೆಮೋ ತೋರಿಸ್ತಾರೋ ಆ ಡೆಮೋ ಸಲುವಾಗಿ ಎಲ್ಲ ನಮ್ಮ ಆಡಳಿತ ಪಕ್ಷದವ್ರು ಇರ್ಬೇಕು, ವಿರೋಧ ಪಕ್ಷದವ್ರು ಕೂಡ ಇವತ್ತು ನಮ್ಮ ಮಹಾಪೌರರು ಉಪಮಹಾಪೌರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಅದನ್ನ ಡೆಮೋ ನೋಡ್ತಾ ಇದ್ವಿ. ಮುಂದಿನ ದಿವಸದಲ್ಲಿ ಇದು ನಮ್ಮ ಅವಶ್ಯಕತೆ ಅಂದ್ರೆ ನಮ್ಮಲ್ಲಿ ಡಿಸ್ಕಷನ್ ಮಾಡಿ ಮಹಾನಗರ ಪಾಲಿಕೆಯಲ್ಲಿ ಅಳವಡಿಸ್ಕೊಳ್ತೀವಿ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.